ನಮಸ್ಕಾರ ಸ್ನೇಹಿತರೆ, ಬೆಂಕಿ ಬಿರುಗಾಳಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಕಾಕ್ರೋಚ್ ಜಿರಳೆ ಇದು ಒಂದು ಪಾರ್ಟಿನ ಅನ್ನುವಂಥ ವಿಷಯವಾಗಿ ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ. ಅದು ಕೂಡ ಕಾಕ್ರೋಚ್ ಎನ್ನುವಂಥ ಪಕ್ಷದ ಸಂಸ್ಥಾಪಕರು ಯಾರು, ಆ ನಂತರ ಅವರು ಎಲ್ಲಿಂದ ಈ ಒಂದು ಪಕ್ಷವನ್ನು ರಿಜಿಸ್ಟ್ರೇಷನ್ ಮಾಡಿಸಿದರು, ಜೊತೆಗೆ ಈ ಕಾಕ್ರೋಚಿನ ಉದ್ದೇಶಗಳೇನು ಅನ್ನುವಂಥ ವಿಷಯವನ್ನು ನಾಡಿನ ಜನತೆಗೆ ತಿಳಿಸಲಿಕ್ಕೆ ಇದನ್ನು ನಾನು ಪ್ರಚುರಪಡಿಸ್ತಾ ಇದ್ದೇನೆ. ನಿಜಕ್ಕೂ ಕೂಡ ಕಾಕ್ರೋಚ್ ಜನತಾ ಪಕ್ಷ ಅಂತಂದರೆ ಈಗ ನಮ್ಮ ಭಾರತದಲ್ಲಿ ಒಂದು ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದೆ ಅಂತಲೇ ಭಾವಿಸ್ಬೋದು. ಯಾಕಂದ್ರೆ ಕಾಂಗ್ರೆಸ್, BJP ಹಾಗೂ ಇನ್ನಿತರ ಪ್ರಾದೇಶಿಕ ಪಕ್ಷಗಳು ಹಾಗೂ ರಾಷ್ಟ್ರೀಯ ಪಕ್ಷಗಳನ್ನು ಹಿಂದಿಕ್ಕಿ ಇದು ತನ್ನ ಹೆಚ್ಚಿನ ಫಾಲೋವರ್ಸ್ಗಳನ್ನು ಹೊಂದಿರತಕ್ಕಂಥ ಕಾಕ್ರೋಚ್ ಜಿರಳೆ ಮುಂದೆ ಇದು ಏನಾಗಬಹುದು, ಮುಂದೆ ಈ ಒಂದು ಕಾಕ್ರೋಚ್ ಜನತಾ ಪಕ್ಷ ಬೆಳೆದರೆ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಪಕ್ಷಗಳೆನಿಸಿಕೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಪಕ್ಷ ಇವೆರಡಕ್ಕೂ ಕೂಡ ಹೊಡೆತ ಬೀಳುವುದರಲ್ಲಿ ಸಂದೇಹವಿಲ್ಲ. ಯಾಕಂತಂದರೆ ಈಗಾಗಲೇ ಯುವ ಜನತೆ ಸಾಕಷ್ಟು ಪ್ರಮಾಣದಲ್ಲಿ ಕೋಟ್ಯಾಂತರ ಜನರು ಅಂದರೆ ಯುವಕರು ಕಾಕ್ರೋಚ್ ಜನತಾ ಪಕ್ಷದ ಫಾಲೋವರ್ಸ್ ಆಗಿದ್ದಾರೆ. ಮುಂದೊಂದು ದಿನ ಇದು ಹೆಮ್ಮರವಾಗಿ ಬೆಳೆದರೆ ಈ ನಮ್ಮ ರಾಷ್ಟ್ರೀಯ ಪಕ್ಷಗಳು ಹಾಗೂ ಇನ್ನುಳಿದ ಎಲ್ಲ ಪಕ್ಷಗಳು ಕೂಡ ಗೌಣವಾಗುವಂಥ ಪರಿಸ್ಥಿತಿ ನಿರ್ಮಾಣವಾದರೂ ಕೂಡ ಸಂಶಯವಿಲ್ಲ ಅನ್ನುವಂಥ ಮಾತುಗಳು ಕೂಡ ರಾಷ್ಟ್ರದಲ್ಲಿ, ನಮ್ಮ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಕೂಡ ಜನಜನಿತವಾಗಿ ಪ್ರತಿಧ್ವನಿಸ್ತಾ ಇರೋದು ಕೂಡ ಸತ್ಯ. ಹೀಗಿರುವಾಗ ಅಭಿಜಿತ್ ದೀಪ್ಗೆ ಅಮೇರಿಕಾದಲ್ಲಿ ಕುಳಿತುಕೊಂಡು ಅಮೇರಿಕಾದ ಪೌರತ್ವವನ್ನು ಪಡೆದಿರತಕ್ಕಂಥ ಅಭಿಜಿತ್ ದೀಪ್ಗೆ ಅವರು ಮೊದಲು ಆಮ್ ಆದ್ಮಿಯ ಪಾರ್ಟಿಯ ಜೊತೆಗೆ ಗುರುತಿಸಿಕೊಂಡಿದ್ದರು. ಸೋಷಿಯಲ್ ಮೀಡಿಯಾದ ಮುಖ್ಯಸ್ಥರಾಗಿ ಕೂಡ ಕೆಲಸ ಮಾಡಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಬರ್ತಾ ಇವೆ. ಈಗ ಅವರು ಅಮೇರಿಕಾದ ಪೌರತ್ವವನ್ನು ಪಡೆದುಕೊಂಡು ಅಮೇರಿಕಾದಲ್ಲಿ ಕುಳಿತುಕೊಂಡು ಕಾಕ್ರೋಚ್ ಜನತಾ ಪಕ್ಷ ಅನ್ನುವಂಥ ಒಂದು ಪಕ್ಷವನ್ನು ಹುಟ್ಟು ಹಾಕಿ ಅದನ್ನು ಭಾರತದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಹಾಗೂ ಅದರಲ್ಲಿ ಯುವ ಜನಾಂಗವನ್ನು ಆಕರ್ಷಿಸಲಿಕ್ಕೆ ಬಳಸಿಕೊಳ್ತಾ ಇದ್ದಾರೆ. ಮುಂದೊಂದು ದಿನ ಇದು ಚುನಾವಣೆಗೂ ಕೂಡ ನಿಂತರೆ ಇಲ್ಲಿಯ ಪರಿಸ್ಥಿತಿ ಏನಾಗಬಹುದು ಅಂತಂದರೆ ಆ ಅಭಿಜಿತ್ ದೀಪ್ಗೆ ಅವರು ನೀಡ್ತಿರ್ತಕ್ಕಂಥ ಯುವಕರಿಗೆ ಆಶ್ವಾಸನೆಗಳನ್ನು ಕೇಳಿದರೆ ನಿಜಕ್ಕೂ ಕೂಡ ಯುವ ಜನಾಂಗ ಅಭಿಜಿತ್ ದೀಪ್ಗೆ ಅವರ ಒಂದು ಕಾಕ್ರೋಚ್ ಜನತಾ ಪಕ್ಷದ ಕಡೆಗೆ ಮನಸ್ಸು ಮಾಡ್ತಾರೇನೋ ಅನ್ನುವಂಥ ಭಾವನೆಗಳು ಕೂಡ, ಒಳ ಸುಳಿಗಳು ಕೂಡ ಹೊರಬರ್ತಾ ಇರೋದು ಕೂಡ ಸತ್ಯ. ಹಾಗಿರುವಾಗ ಈ ಕಾಕ್ರೋಚ್ ಪಕ್ಷದ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಅಮೇರಿಕಾದ ಪೌರತ್ವವನ್ನು ಪಡೆದುಕೊಂಡು ಅಲ್ಲಿಂದಲೇ ಒಂದು ಪಕ್ಷವನ್ನು ಮಾಡಿ ಕಟ್ಟಿ ಅದನ್ನು ಭಾರತದಲ್ಲಿ ತನ್ನ ಒಂದು ಚುನಾವಣಾ ಪ್ರಣಾಳಿಕೆಗಳನ್ನು ಇನ್ನು ಮುಂದೆ ಆಮೇಲೆ ಅಭ್ಯರ್ಥಿಗಳನ್ನು ಜೊತೆಗೆ ಈ ಒಂದು ಅಭಿಯಾನದಲ್ಲಿ ಯಾರ್ಯಾರು ನೀವು ಸೇರಲಿಕ್ಕೆ ಇಷ್ಟ ಇದ್ದೀರೋ ಅವರು ಒಂದು ಫಾರ್ಮ್ ಫಿಲಪ್ ಮಾಡಿರಿ ಅಂತ ಹೇಳಿ ಅವರು ಹೇಳಿದ್ದಾರೆ. ಅದಕ್ಕೆ ಸಾಕಷ್ಟು ಜನ ಒಲವನ್ನು ಕೂಡ ತೋರಿಸಿರ್ತಕ್ಕಂಥದ್ದು ಕೂಡ ಉಂಟು. ಹೀಗಿರುವಾಗ ಮುಂದೊಂದು ದಿನ ಕಾಕ್ರೋಚ್ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷಗಳಿಗೆ ಪರ್ಯಾಯವಾಗಿ ಮುಂದೊಂದಿನ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯಬಹುದೇನೋ ಅನ್ನುವಂಥ ಅನುಮಾನಗಳು ಕೂಡ ಜನರಲ್ಲಿ ಕಾಡ್ತಾ ಇವೆ. ಹಾಗಿರುವಾಗ ಅವರಿಗೆ ಮೊದಲು ಯುವಕರ ಒಂದು ವಿಚಾರವಾಗಿ ಅವರು ಮಾತಾಡಿದ್ದಾರೆ. ಅದರಲ್ಲೂ ಕೂಡ ಭಾರತೀಯ ಯುವ ಜನಾಂಗ ನಿರುದ್ಯೋಗಿಗಳಾಗಿ ಒದ್ದಾಡ್ತಾ ಇದ್ದಾರೆ, ಜಿರಳೆಗಂತೆ ಅವರು ಪರಿತಪಿಸ್ತಾ ಇದ್ದಾರೆ ಅನ್ನುವಂಥ ಮಾತುಗಳನ್ನು ಕೂಡ ಅವರು ಆಡಿದ್ದಾರೆ. ಹಾಗಿದ್ದಾಗ ಆ ಒಂದು ಮಾತು ನಿಜಕ್ಕೂ ಕೂಡ ಯುವ ಜನಾಂಗದ ಒಂದು ತಲೆಯಲ್ಲಿ ಹೊಕ್ಕು ಆ ಒಂದು ಕಾಕ್ರೋಚ್ ಜನತಾ ಪಕ್ಷದ ಕಡೆಗೆ ಹೋಗಲಿಕ್ಕೆ ಕಾರಣವಾಗಿದೆ. ಹಾಗಾದಾಗ ಇಲ್ಲೇ ನಮ್ಮ ಬೆಂಗಳೂರಿನಲ್ಲಿ ಓದಿರ್ತಕ್ಕಂಥ ಈಗಿನ ಬಾಂಗ್ಲಾದೇಶದ ಅಧ್ಯಕ್ಷರಾಗಿದ್ದಂಥವರು ಇಲ್ಲೇ ನಮ್ಮ ಬೆಂಗಳೂರಿನಲ್ಲಿಯೇ ಓದಿದ್ದಾರೆ. ಅವರು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಗೂ ಇನ್ಸ್ಟಾಗ್ರಾಮ್ಗಳಲ್ಲಿ ತಮ್ಮ ಪಕ್ಷವನ್ನು ಘೋಷಣೆ ಮಾಡಿ ಅದು ಬಾಂಗ್ಲಾದಲ್ಲಿಯೇ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡಿ ಇದ್ದ ಸರ್ಕಾರವನ್ನೇ ಬೀಳಿಸಿ ಈಗ ಅವರು ಆ ದೇಶದ ಪ್ರಧಾನಮಂತ್ರಿಗಳಾಗಿದ್ದನ್ನು ಕೂಡ ನಾವು ನೋಡಬಹುದು. ಹಾಗಿದ್ದಾಗ ಇದು ಕೂಡ ಅಂದರೆ ಅಭಿಜಿತ್ ದೀಪ್ಗೆ ಅವರು ಕೂಡ
ಮುಂದೊಂದು ದಿನ ಭಾರತದ ರಾಜಕಾರಣದಲ್ಲಿ ನಮ್ಮ ದೇಶವನ್ನು ಆಳಬಹುದೇನೋ ಅನ್ನುವಂಥ ಅನುಮಾನಗಳು ಕೂಡ ಕಾಡ್ತಾ ಇರೋದು ಕೂಡ ಸತ್ಯ. ಹಾಗಿದ್ದಾಗ ಕಾಕ್ರೋಚ್ ಜನತಾ ಪಕ್ಷ ಇದು ನಿಜಕ್ಕೂ ಕೂಡ ಭಾರತದಲ್ಲಿ ಇರ್ತಕ್ಕಂಥ ರಾಜಕೀಯ ಪಕ್ಷಗಳಿಗೆ ಒಂದು ತಲೆನೋವು ಅನ್ನುವಂಥ ಸಂದೇಶವನ್ನು ಈ ಸಂಚಿಕೆಯ ಮೂಲಕ ತಿಳಿಸುತ್ತಾ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗೋಕ್ಕಿಂತ ಪೂರ್ವದಲ್ಲಿ ಕನ್ನಡಿ ಬೆಂಕಿ ಬಿರುಗಾಳಿ ಇದು ನಿಮ್ಮೆಲ್ಲರ ಚಾನಲ್ಲು. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಆನಂತರ ಈ ಕಾಕ್ರೋಚ್ ಜನತಾ ಪಕ್ಷದ ಸಂಚಿಕೆಯನ್ನು ನಾಡಿನಾದ್ಯಂತ ಇದನ್ನು ತಲುಪಿಸ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಎಲ್ಲರಿಗೂ ನನ್ನ ನಮಸ್ಕಾರ.